ಕರ್ಕಾಟಕ ರಾಶಿ ಮತ್ತು ಈ ರಾಶಿಯವ್ರಿಗೂ ಅಷ್ಟೇ ನಾನು ಮಿಶ್ರ ಫಲಿತಾಂಶಗಳು ಬರುವಂಥ ಒಂದು ಸಂದರ್ಭ. ಸ್ವಲ್ಪ ಜಾಗೃತಿಯಾಗೇ ಇರಬೇಕು ಅಂತ ಹೇಳಬೇಕಾಗುತ್ತೆ. ಯಾಕಂದರೆ ನಿಮಗೆ 55-45 ಫಲಿತಾಂಶ ಹೇಳಬೇಕಾಗುತ್ತೆ. 45 ಒಳ್ಳೆಯದಾದರೆ 55% ನಿಮಗೆ ಸ್ವಲ್ಪ ಆಪೋಸಿಟ್ ಆಗಿರುವಂಥ ಒಂದು ಸಂದರ್ಭ ಆಗಿರುತ್ತೆ. ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿ ಗುರು ಇರುವಂಥ ಸಂದರ್ಭ. ಎಲ್ಲದಕ್ಕಿಂತ ತುಂಬ ಶುಭಪ್ರದವಾದ ಗ್ರಹ ನಿಮ್ಮ ರಾಶಿಗೆ 9ನೇ ಮನೆ 6ನೇ ಮನೆ ಅಧಿಪತಿಯಾದಂಥ ಗುರು 12ನೇ ಮನೆ ವ್ಯಯಸ್ಥಾನದಲ್ಲಿರೋದ್ರಿಂದ ಆರೋಗ್ಯದ ಬಗ್ಗೆ ತುಂಬ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ ನೀವು. ಈ ಸಮಯದಲ್ಲಿ ಮಂಡಿ ನೋವಿರತಕ್ಕಂಥವ್ರು, ಲೋಯರ್ ಬ್ಯಾಕ್ ಪೈನ್ ಇರತಕ್ಕಂಥವ್ರು, ಮತ್ತು ಇತ್ತೀಚೆಗಷ್ಟೇ ಏನಾದರೂ ಈ ಒಂದು ಸ್ಪೈನಲ್ ಕಾರ್ಡ್ ಸಮಸ್ಯೆಗಳಿಂದ ನರಳಿರತಕ್ಕಂಥವ್ರು ಅಥವಾ ಏನಾದರೂ ಟ್ರೀಟ್ಮೆಂಟು ಒಂದು ಆಪರೇಷನ್ ಆಗಲಿ ಮತ್ತೊಂದಾಗಲಿ ತೊಗೊಂಡಿರ್ತಕ್ಕಂಥ ವ್ಯಕ್ತಿಗಳು ತುಂಬ ಜಾಗೃತಿಯಿಂದ ಇರಬೇಕಾಗುತ್ತೆ. ಜೊತೆಗೆ ಈ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಅಷ್ಟಮ ಸ್ಥಾನದಲ್ಲಿ ರಾಹು ಇರೋದ್ರಿಂದ ಒಂದಷ್ಟು ವ್ಯಕ್ತಿಗಳು ನಿಮ್ಮನ್ನು ಸಮಸ್ಯೆಗಳಲ್ಲಿ ಸಿಕ್ಕಾಕ್ಸೋದಕ್ಕೆ ಕಾಯ್ತಾ ಇರ್ತಾರೆ. ನಿಮ್ಮ ಮೇಲೆ ಇಲ್ಲದೇ ಇರತಕ್ಕಂಥ ಅಪವಾದಗಳು ಅಪಪ್ರಚಾರಗಳು ಮಾಡುವಂಥ ಸಾಧ್ಯತೆಗಳು ತುಂಬ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಿಮ್ಮ ಶತ್ರು ವರ್ಗದ ಬಗ್ಗೆ ಜಾಗೃತಿಯಿಂದ ಇರಬೇಕಾಗುತ್ತೆ. ಯಾವುದೋ ಒಂದು ರೀತಿಯಲ್ಲಿ ಅಟ್ಯಾಕ್ ಮಾಡೋದಕ್ಕೆ, ನಿಮ್ಮ ತೇಜೋವಧೆ ಮಾಡೋದಕ್ಕೆ ಸದಾಕಾಲ ನೋಡ್ತಾ ಇರ್ತಾರೆ. 2ನೇ ಮೇಲೆ ಇರತಕ್ಕಂಥ ಕೇತು ಕುಟುಂಬದ ವಾತಾವರಣದಲ್ಲಿ ಒಂದು ಅಶಾಂತಿ, ಒಂದು ಅಪನಂಬಿಕೆ ಇದೆಲ್ಲವನ್ನು ಕ್ರಿಯೇಟ್ ಮಾಡತಕ್ಕಂಥ ಸಾಧ್ಯತೆ ಇರುತ್ತೆ. ಮನೆಯಲ್ಲಿರ್ತಕ್ಕಂಥ ಸದಸ್ಯರು ಯಾರಿರ್ತಾರೆ ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಅನ್ನೋದು ಬರೋದಿಲ್ಲ. ತುಂಬ ಅನುಮಾನಾಸ್ಪದವಾದಂಥ ಒಂದು ವಾತಾವರಣ ಜಾಸ್ತಿ ಆಗುತ್ತೆ. ಮಾತಿಗೆ ಮಾತು ಬೆಳೆದು ಸ್ವಲ್ಪ ದೂರ ಆಗ್ತಕ್ಕಂಥ ಸಾಧ್ಯತೆಗಳು ಇವೆಲ್ಲವೂ ಗೋಚರವಾಗ್ತಾ ಇದೆ. ಒಂದೇ ಪ್ಲಸ್ ಪಾಯಿಂಟ್ ನಿಮ್ಗೆ ಏನಂತಂದರೆ ಜೂನ್ ನಂತರ ಗುರು ನಿಮ್ಮ ರಾಶಿಗೆ ಪ್ರವೇಶ ಮಾಡಿದಾಗ ಉಚ್ಚ ಸ್ಥಾನದಲ್ಲಿರ್ತಾನೆ. ಆಗ ಎಲ್ಲರೂ ಸಹ ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೆ. ಅಲ್ಲಿವರೆಗೂ ನಿಮ್ಮನ್ನು ಅಪಾರ್ಥ ಮಾಡ್ಕೊಂಡಿರ್ತಾರೆ ಬಹಳಷ್ಟು ಜನ. ಯಾವಾಗ ಗುರು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾನೋ ಆಗ ನಿಮ್ಮ ಮಾತಿಗೊಂದು ಬಲ ಬರುತ್ತೆ. ನೀವು ಮಾಡತಕ್ಕಂಥ ಕೆಲಸಗಳಲ್ಲಿ ಎಲ್ಲವೂ ನಿಮ್ಮ ಕಂಟ್ರೋಲ್ಗೆ ಮತ್ತೆ ಸಿಗುತ್ತೆ. ಅಲ್ಲಿವರೆಗೂ ಕಂಟ್ರೋಲ್ ತಪ್ಪು ಹೋಗಿರುತ್ತೆ ಸಾಕಷ್ಟು. ಈಗ ಮತ್ತೆ ಆಟೋಮೆಟಿಕ್ಕಾಗಿ ಒಂದೊಂದಾಗಿ ನಿಮ್ಮ ಕಂಟ್ರೋಲ್ಗೆ ಬರುತ್ತೆ. ಹತ್ತಿರದ ವ್ಯಕ್ತಿಗಳು ಅಷ್ಟೇ ನಿಮ್ಮ ಒಳ್ಳೆತನವನ್ನು ಅರ್ಥ ಮಾಡ್ಕೊಳ್ತಾರೆ. ಶುಭವಾಗುತ್ತೆ. ನೀವು ಮಾಡ್ಕೋಬೇಕಾಗಿರ್ತಕ್ಕಂಥ ಪರಿಹಾರಗಳು ಅಂದರೆ ದುರ್ಗಾದೇವಿಯ ಸ್ಮರಣೆಯನ್ನು ಮಾಡುವಂಥದ್ದು. ದುರ್ಗಾದೀಪ ನಮಸ್ಕಾರವನ್ನು ಮನೆಯಲ್ಲಿ ಮಾಡಿಸಿ, ದುರ್ಗಾ ಸಹಸ್ರನಾಮದಲ್ಲಿ ಕುಂಕುಮಾರ್ಚನೆಯನ್ನು ಮಾಡಿಸಿ ಮತ್ತು ಅಪರಾಜಿತಾ ಸ್ತೋತ್ರವನ್ನು ಪ್ರತಿದಿನ ಹೇಳ್ಕೊಳ್ಳಿ. ಇದರಿಂದ ಶುಭವಾಗುತ್ತೆ. ಗುರುಗಳೇನು ಸಿಂಹರಾಶಿಯ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಸಿಂಹರಾಶಿ ವಿಚಾರ ತೆಗೆದುಕೊಂಡಿದ್ದಾದರೆ ಇಲ್ಲಿ ರಾಶಿಯಲ್ಲಿರತಕ್ಕಂಥ ಕೇತು, ಅಷ್ಟಮದಲ್ಲಿರತಕ್ಕಂಥ ಶನಿ, 7ನೇ ಮೇಲಿರತಕ್ಕಂಥ ರಾಹು ಮತ್ತು 11, 12ನೇ ಮೇಲೆ ಸಂಚಾರ ಮಾಡ್ತಾ ಇರತಕ್ಕಂಥ ಗುರು, ಇದು ನಿಮ್ಮ ಗ್ರಹಗತಿಗಳಾಗಿರುತ್ತೆ. ಸೊ ಮುಖ್ಯವಾಗಿ ಅಷ್ಟಮ ಶನಿ ಎಫೆಕ್ಟ್ ಅನ್ನೋದು ನಿಮಗೆ ಇದ್ದೇ ಇರುತ್ತೆ. ಸೊ ಇದರಿಂದ ಹೊರಗಡೆ ಬರೋದು ಬಹಳ ಕಷ್ಟಕರವಾದಂಥ ವಿಚಾರ ಆಗಿರುತ್ತೆ. ಜನ್ಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಅಷ್ಟಮ ಶನಿ, 7.5 ಇವೆಲ್ಲವೂ ಅಷ್ಟೇ ತುಂಬ ಕಷ್ಟಕರವಾಗಿರತಕ್ಕಂಥ ಚಾಲೆಂಜಿಂಗ್ ಫೇಸಸ್ ಆಗಿರುತ್ತೆ. ಸೊ ಈ ಅಷ್ಟಮ ಶನಿ ಎಫೆಕ್ಟಿಂದ ಹೊರಗಡೆ ಬರಬೇಕು ಅಂತಂದರೆ ನಾವು ಈಗಾಗಲೇ ಹೇಳಿರೋ ಪ್ರಕಾರವಾಗಿ ಆಂಜನೇಯ ಸ್ಮರಣೆ ಮಾಡ್ತಕ್ಕಂಥದ್ದು, ವೆಂಕಟಾಚಲಪತಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ತುಂಬ ವಿಶೇಷವಾಗಿರತಕ್ಕಂಥದ್ದಾಗಿರುತ್ತೆ. ವೆಂಕಟೇಶ್ವರ ದೀಪಾರಾಧನೆ ಅಂತ ಮಾಡ್ತಾರೆ. ಮನೆಯಲ್ಲಿ ಒಂದು ಸತ್ಯನಾರಾಯಣ ಪೂಜೆಯನ್ನು ಮಾಡಿಸಿ ದಂಪತಿ ಸಮೇತವಾಗಿ ಕೂತ್ಕೊಂಡು ನೀವು ನಂತರ ವೆಂಕಟೇಶ್ವರ ದೀಪಾರಾಧನೆಯನ್ನು ಮಾಡಿ ಶುಭ ಫಲಿತಾಂಶಗಳನ್ನು ಪಡ್ಕೊಳ್ತೀರಾ. ಇದರ ಜೊತೆಯಲ್ಲಿ ಈ ಸಮಯದಲ್ಲಿ ಏನಂತಂದರೆ ಹಿಂದೆ ನೀವು ಯಾವತ್ತೋ ಮಾಡಿರ್ತಕ್ಕಂಥ ಆಣೆ ಪ್ರಮಾಣಗಳು ಇವೆಲ್ಲವೂ ಉಳಿದು ಹೋಗಿರುತ್ತೆ. ಅದರ ತೀರಿಸೋದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ಳಿ ಯಾವ ಸಮಯದಲ್ಲಿ ಏನನ್ನ ಯಾವ